ಇವತ್ತಿನ ಪ್ರೇಮ ಕಾವ್ಯ ಸೀರಿಯಲ್ ಸ್ಟಾರ್ಟಿಂಗ್ ಬಂದು ಮಹಾದೇವ ಅವ್ರ ಅಮ್ಮನ ನೋಡಬೇಕು ಅಂತ ಹೊರಟಿರ್ತಾನೆ. ಆಗ ಅವ್ರ ಜೊತೆ ಇರ್ತಾನಲ್ಲ, ಅಂದರೆ ಅವ್ರ ಅಪ್ಪ ಅಂತಲೇ ಮಹಾದೇವನಿಗೆ ಗೊತ್ತಿಲ್ಲ. ಅವರಿದ್ದವರು ನಾನು ಬರ್ತೀನಿ ನಿನ್ನ ಜೊತೆ ಅಂತ ಹೇಳಿ ಮಹಾದೇವನ ಜೊತೆ ಹೊರಡ್ತಾರೆ. ಮಹಾದೇವ ಇಷ್ಟು ದಿನ ಆದಮೇಲೆ ನಮ್ಮ ಮಗುನ ನಾನು ನೋಡೋಕೆ ಹೋಗ್ತಾ ಇದ್ದೀನಿ, ನಾನು ಸೀರೆ ತೊಗೊಂಡು ಹೋಗ್ಬೇಕು ಅಂತ ಸೀರೆ ಶಾಪಿಂಗ್ ಮಾಡೋಕ್ಕೆ ಹೋಗ್ತಾನೆ. ಆದರೆ ಅವನಿಗೆ ಸೀರೆ ತಗೋಬೇಕಾದ್ರೆ ಯಾವ್ದು ತಗೋಬೇಕು ಅನ್ನೋದು ಗೊತ್ತಾಗಲ್ಲ. ಆಗ ಅವನು ಕೇಳ್ತಾನೆ, ಅಪ್ಪಾಜಿ ನನಗೆ ಗೊತ್ತಾಯ್ತಾ ಇಲ್ಲ, ನಿಮಗೆ ಅಂದರೆ ಗೊತ್ತಿರ್ತದೆ, ಒಂಚೂರು ಹೇಳಿ ಅಂತ ಅಂದಾಗ, ನಾನು ಹೆಂಗಪ್ಪ ನಿಮ್ಮ ಅಮ್ಮಂಗೆ ಸೆಲೆಕ್ಟ್ ಮಾಡಲಿ, ನಿಮ್ಮಮ್ಮ ಹೆಂಗಿದ್ದಾರೆ ಅಂತಲೇ ನಂಗೆ ಗೊತ್ತಿಲ್ಲ, ಒಂದು ಸ್ವಲ್ಪ ನಿಮ್ಮ ಅಮ್ಮನ ಬಗ್ಗೆ ಹೇಳು ಅಂತ ಹೇಳಿದಾಗ ಅವನು ಅವ್ರ ಅಮ್ಮನ ಬಗ್ಗೆ ಎಲ್ಲ ಹೇಳ್ತಾನೆ. ಅದ್ರ ಪ್ರಕಾರ ಅವರ ಅಪ್ಪ ಸೀರೆ ಸೆಲೆಕ್ಟ್ ಮಾಡ್ತಾನೆ. ಅದನ್ನು ನೋಡಿ ಅವನು ನಮ್ಮಮ್ಮ ಇದ್ರಲ್ಲಿ ಚೆನ್ನಾಗಿ ಕಾಣಿಸ್ತಾರೆ ಅಂದ್ಬಿಟ್ಟು ಆ ಸೀರೆನೇ ತಗೊಳ್ತಾರೆ. ನೆಕ್ಸ್ಟ್ ಈ ಕಡೆ ಎಲ್ಲಿ ಪ್ರೇಮಗೆ ಪಂಚಮಿ ಅವತ್ತು ಮೀನ್ಸ್ ನಿನ್ನೆ ಅವಳು ರೆಡಿ ಆಗ್ತಾ ಇರೋ ವೀಡಿಯೋ ಮಾಡಿರ್ತಾಳೆ, ಅದನ್ನು ಪಂಚಮಿ ಪ್ರೇಮಗೆ ಕಳಿಸ್ತಾಳೆ. ಪ್ರೇಮ ಅದನ್ನು ನೋಡಿಬಿಟ್ಟು ರಾಮಗೆ ತೋರಿಸ್ತಾಳೆ, ನಮ್ಮ ಅತ್ತೆ ಯಾವಾಗಲೂ ಹಿಂಗೆ ಇರಬೇಕು ಅಂತ ಅವಳು ಸಂತೋಷ ಪಡ್ತಾಳೆ. ಇಲ್ಲಿ ಕಲ್ಯಾಣಿ ಮತ್ತು ಪಂಚಮಿ ಫುಲ್ ಸಂತೋಷದಲ್ಲಿ ಮಾತಾಡ್ತಿರ್ತಾರೆ. ಇದನ್ನು ನೋಡಿದ್ದು ದಾಮಿನಿ ಮತ್ತು ಸ್ನೇಹ ಇಬ್ಬರೂ ಇವಳು ಏನಕ್ಕೆ ಹಾಸಿಗೆ ಹಿಡ್ದಿಲ್ಲ, ಇವಳು ಏನಕ್ಕೆ ಹಿಂಗೆ ಹುಷಾರಾಗವಳೆ ಅಂತ ಡಿಸ್ಕಷನ್ ಮಾಡ್ತಿರ್ತಾರೆ. ಅಷ್ಟರಲ್ಲಿ ಕಲ್ಯಾಣಿ ಬಂದ್ಬಿಟ್ಟು ಸರಿ ದಾಮಿನಿ ನಡಿ ಹೋಗೋಣ ಅಂತ ಹೊರಡೋಕೆ ಹೇಳ್ತಾಳೆ. ಆವಾಗ ದಾಮಿನಿ ಇದ್ದವಳು, ಅಕ್ಕ ನಾನಿನ್ನೂ ಪೂಜೆ ಸಾಮಾನು ತಗೊಂಡಿಲ್ಲ, ಪೂಜೆ ಸಾಮಾನು ಬರ್ತೀನಿ, ನೀವು ಹೋಗಿರಿ, ಪಂಚಮಿ ಅಪ್ಪನ ಹುಷಾರಾಗಿ ಕರ್ಕೊಂಡು ಅಂತ ಹೇಳಿ ಕಳಿಸ್ತಾಳೆ. ಆವಾಗ ಸ್ನೇಹನೂ ಹೋಗ್ತಾಳೆ. ಸ್ನೇಹ ಹೋಗ್ಬಿಟ್ಟು ಏನಾಯ್ತತೆ ಅಂತ ಕೇಳಿದಾಗ ಅವಳು ಮೆಡಿಸನ್ ಬಾಕ್ಸನ್ನು ನೋಡ್ತಾಳೆ. ಮೆಡಿಸನ್ ಬಾಕ್ಸ್ ಅಂದಾಗ ಮೆಡಿಸನ್ ಬಾಕ್ಸಲ್ಲಿ ಅವಳು ಇಟ್ಟಿರೋ ಮಾತ್ರೆ ಇರಲ್ಲ ಅಂತ ದಾಮಿನಿಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಆಗ ಸ್ನೇಹ, ಅತ್ತೆ ನೀವೇ ಕನ್ಫ್ಯೂಷನ್ ಮಾಡ್ಕೊಂಡಿದ್ದೀರ ಅಂತ ಹೇಳಿದಾಗ, ಇಲ್ಲ ನಾನು ಕನ್ಫ್ಯೂಷನ್ ಮಾಡ್ಕೊಂಡಿಲ್ಲ, ನಾನು ಬೇರೆಯವ್ರಿಗೆ ಕನ್ಫ್ಯೂಷನ್ ಮಾಡ್ತೀನಿ ಹೊರತು ನಾನು ಮಾಡ್ಕೊಳ್ಳಲ್ಲ. ಇದರಲ್ಲಿ ನಾನು ನನ್ನ ಗುರ್ತಿಗೆ ಅಂತ ಅರ್ಧ ಮಾತ್ರೆ ಇಟ್ಟಿದ್ದೆ, ಆ ಅರ್ಧ ಮಾತ್ರೆ ಕಾಣಿಸ್ತಿಲ್ಲ, ಇದಕ್ಕೆಲ್ಲ ಕಾರಣ ಆ ಪ್ರೇಮನೇ, ನೀನು ದೇವಸ್ಥಾನಕ್ಕೆ ಬರೋಕ್ಕೆ ಹೋಗಬೇಡ, ನೀನು ಇಲ್ಲೇ ಇರು, ಪ್ರೇಮ ಯಾವಾಗ ಬೇಕಾದ್ರೂ ಬರ್ಬೋದು ಅಂದ್ಬಿಟ್ಟು ಅವಳು ಅಲ್ಲಿಂದ ಹೊರಡ್ತಾಳೆ. ಅದಾದಮೇಲಿಂದ ಎಲ್ಲರೂ ದೇವಸ್ಥಾನಕ್ಕೆ ಬರ್ತಾರೆ. ಫಸ್ಟು ಪಂಚಮಿ, ಕಲ್ಯಾಣಿ, ದಾಮಿನಿ ಮತ್ತು ರಾಮ್ ಅವರಪ್ಪ ಎಲ್ಲರೂ ಬಂದು ದೇವಸ್ಥಾನದ ಒಳಗಡೆ ಮೆಟ್ಲ ಹತ್ರ ನಿಂತ್ಕೊಳ್ತಾರೆ. ಅದಾದಮೇಲಿಂದ ಈ ಕಡೆ ಮಹಾದೇವ ಮತ್ತು ಅವರಪ್ಪನೂ ಕಾರಲ್ಲಿ ಬಂದು ಇಳಿತಾರೆ. ಮಹಾದೇವ ಅವರಪ್ಪ ಆ ದೇವಸ್ಥಾನ ನೋಡ್ಬಿಟ್ಟು ಫುಲ್ಲು ಒಂಥರ ಸಂತೋಷದಿಂದ ಅಳಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಯಾಕಪ್ಪ ಅಂತಂದರೆ ಫಸ್ಟ್ ಟೈಮು ಅವನು ಕಲ್ಯಾಣಿನ ಅಲ್ಲೇ ನೋಡಿರ್ತಾನಂತೆ. ಅದನ್ನು ಮಹಾದೇವನಿಗೆ ಎಕ್ಸ್ಪ್ಲೈನ್ ಮಾಡ್ತಾನೆ. ಮಹಾದೇವ ಹೇಳ್ತಾನೆ, ಹಾಗಾದರೆ ಇವತ್ತು ನೀವಾಗೆ ಬಂದಿರೋದಲ್ಲ, ದೇವರೇ ನಿಮ್ಮನ್ನು ಕರೆಸ್ಕೊಂಡಿರೋದು, ನೋಡ್ತಾ ಇರಿ, ಇವತ್ತು ನಿಮಗೆ ಸಂತೋಷ ಆಗೋಂಥದ್ದು ಏನಾದ್ರು ಒಂದು ಹಾಗೆ ಆಯ್ತದೆ ಅಂತ ಹೇಳ್ತಾನೆ. ಆವಾಗ ಅವನಿದ್ದವನು ಸರಿ ಆಯಿತು ನೀನು ಹೋಗು, ನಾನು ದೇವಸ್ಥಾನ ಎಲ್ಲ ಸುತ್ತಾಡ್ಕೊಂಡು ಬರ್ತೀನಿ ಅಂತ ಹೇಳಿದಾಗ ಮಹಾದೇವ ಮುಂದೆ ಬರ್ತಾನೆ. ಮುಂದೆ ಬಂದಾಗ ಅವರೆಲ್ಲ ಮೆಟ್ಲಲ್ಲಿ ನಿಂತಿರ್ತಾರೆ. ಈ ಕಡೆ ಕಲ್ಯಾಣಿ ಅವ್ರ ಅಪ್ಪನ್ನ ಮೀಟ್ ಮಾಡಿದ್ದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತಾಳೆ. ಅದಾದಮೇಲೆ ಮಹಾದೇವ ಹೋಗಿ ಅವ್ವ ಅಂತ ನಿಂತ್ಕೊಂಡಾಗ ದೂರ ನಿಂತ್ಕೊ, ಹತ್ರ ಬರಬೇಡ ಅಂತ ಹೇಳಿದಾಗ ಪಂಚಮಿ ಅವ್ರ ಅಣ್ಣನ ಹತ್ರ ಹೋಗ್ತಾಳೆ. ಆವಾಗ ಪಂಚಮಿ ಹಿಂದೆ ಬಾ ಅಂತ ಅಂದೆ, ಹಿಂದೆ ಬಾ ಅಂತ ಪಂಚಮಿನ ಹಿಂದೆ ಕರೆಸ್ತಾಳೆ. ಅದಾದಮೇಲೆ ದಾಮಿನಿ, ಪಂಚಮಿ ಮತ್ತು ಅವನ ಮೈದನ 3 ಜನನೂ ನೀವು ಹೋಗಿ, ನಾನು ಬರ್ತೀನಿ ಅಂತ ಹೇಳ್ತಾಳೆ. ಆವಾಗ ಮಹಾದೇವ ಇದ್ದವನು, ಅವ್ವ ಹೆಂಗಿದೆಯವ್ವ, ನೀನು ಹುಷಾರಿಲ್ಲ ಅಂತ ಗೊತ್ತಾಗ ನನಗೆ ಶಾನೆ ಭಯ ಆಗೋಯಿತು, ರಾತ್ರಿ ಎಲ್ಲ ನಿಂದೆ ಕನಸು, ಓ ಹಾಗಾದರೆ ನಾನು ಇಲ್ಲಿಗೆ ಬರ್ತೀನಿ ಅಂತ ನಿಮ್ಗೆ ಮೊದಲೇ ಗೊತ್ತಿತ್ತ, ಯಾರು ಹೇಳಿದ್ರು, ಪಂಚಮಿ ಹೇಳಲ್ಲ ಅಂತ ಹೇಳ್ತಾಳೆ. ಅದಾದಮೇಲಿಂದ ಅವನು ಮಂಡಿ ಊರಿಗೆ ಕೂತ್ಕೊಂಡು, ದಯವಿಟ್ಟು ನನ್ನ ಕ್ಷಮಿಸ್ಬಿಡವ್ವ, ಈ ಸೀರೆ ತಗೋ ಅಂತ ಹೇಳಿ ಸೀರೆ ಓಪನ್ ಮಾಡಿ ತೋರಿಸ್ತಾನೆ. ಆಗ ಅದನ್ನು ನೋಡಿ ಅವಳು, ಅಂದರೆ ಅವಳ ಗಂಡ ಯಾವ ಥರ ಸೆಲೆಕ್ಟ್ ಮಾಡ್ತಿದ್ದ ಅದೇ ಥರನೇ ಆ ಸೀರೆನೂ ಕಾಣಿಸ್ತಿರುತ್ತೆ. ನೋಡಿ ಅದನ್ನ ಇಟ್ಕೊಂಡು ಹಂಗೆ ತಪ್ಕೊಂಡು ಅಳ್ತಾ ಇರ್ತಾಳೆ. ಇದನ್ನು ನೋಡಿ ದಾಮಿನಿಗೆ ಎಲ್ರಿಗೂ ಶಾಕ್ ಆಗುತ್ತೆ. ಇದೇ ಇವತ್ತಿನ ಅಪ್ಡೇಟು. ನಾಳಿನ ಎಪಿಸೋಡಲ್ಲಿ ಏನಾಗುತ್ತೆ ಅಂತಂದರೆ ಪ್ರೊಮೋದಲ್ಲಿ ತೋರಿಸ್ತಾ ಇರೋ ಥರ ಕಲ್ಯಾಣಿ ತಲೆ ಮೇಲೆ ಅವಳ ಗಂಡ ಮೇಲ್ಗಡೆ ಮೆಟ್ಲು ಮೇಲ್ಗಡೆ ನಿಂತ್ಕೊಂಡು ಕುಂಕುಮನ ಬೈ ಮಿಸ್ಸಾಗಿ ಬೀಳ್ಸೋ ಥರ ತೋರಿಸ್ತಾರೆ. ಆವಾಗ ಅರ್ಚಕರು ಹೇಳ್ತಾರೆ, ಇವತ್ತೇನೋ ಶುಭ ಸೂಚನೆ ಅಂತ ಹೇಳಿದಾಗ ಅವನು ಮೆಟ್ಲು ಇಳ್ಕೊಂಡು ಬರ್ತಾನೆ, ಕಲ್ಯಾಣಿ ಕಲ್ಯಾಣಿ ಅಂತ. ಅಷ್ಟರಲ್ಲಿ ಆ ದಾಮಿನಿ ಅಕ್ಕ ಅಂದಿದ್ದು ಕೇಳಿ ಅವನ ಹಿಂದೆ ಸರಿತಾನೆ. ನಾಳಿನ ಅಪ್ಡೇಟು.